ಧರ್ಮಸ್ಥಳ ಗ್ರಾಮದ ನಿತ್ಯಾನಂದ ನಗರದಲ್ಲಿ ನೆಲೆ ನಿಂತಿರುವ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವ ಶ್ರೀರಾಮ ಕ್ಷೇತ್ರ ಈಗ ಭಕ್ತರ ಜನಾಕರ್ಷಣೆಯ ಪ್ರಮುಖ ಶ್ರದ್ಧಾ ಕೇಂದ್ರ. ಕ್ಷೇತ್ರವು ಧರ್ಮಸ್ಥಳ ಮಂಗಳೂರು ಹೆದ್ದಾರಿಯಲ್ಲಿ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೆ ಕರಾವಳಿಯ ನಗರ ಮಂಗಳೂರಿನಿಂದ ಕೇವಲ 67 ಕಿಲೋಮೀಟರ್ ದೂರದಲ್ಲಿದೆ. ಪವಿತ್ರ ನದಿ ನೇತ್ರಾವತಿಗೆ ತೀರ ಸಮೀಪದಲ್ಲಿರುವುದು ಇದರ ವಿಶೇಷತೆಗಳೊಂದು. ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರಕ್ಕೆ ಇಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರುತ್ತಿದ್ದಾರೆ ಎಂದರೆ ಈ ಕ್ಷೇತ್ರದ ಸ್ವಾಮೀಜಿಗಳ ಮೇಲಿರುವಂತಹ ಭಕ್ತಿ ಹಾಗೂ ರಾಮನ ಮೇಲಿರುವಂತಹ ಅಪಾರವಾದ ನಂಬಿಕೆಯೇ ಕಾರಣವಾಗಿದೆ. ಇನ್ನು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಶ್ರೀರಾಮ ಕ್ಷೇತ್ರದ ಗುರುಪೀಠಕ್ಕೆ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ರಾಜ್ಯ ಕೃಷಿ ನಿರ್ದೇಶಕರಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಎಂಆರ್ಪಿಎಲ್ ಮಂಗಳೂರಿನಲ್ಲಿ ಹಾಗೂ ಕಾನೂನು ಅಭ್ಯಾಸಕರಾಗಿ ಪ್ರಸಿದ್ಧ ವಕೀಲ ಪುರುಷೋತ್ತಮ್ ಪೂಜಾರಿ ಮಂಗಳೂರು ಇವರಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದರು. ಸ್ವಾಮೀಜಿಗಳು ತಮ್ಮ 16ನೇ ವಯಸ್ಸಿನಲ್ಲೇ ತಮ್ಮ ತಂದೆಯವರಿಂದ ಧಾರ್ಮಿಕ ನಿರ್ದೇಶನಗಳನ್ನು ಹಾಗೂ ಓಂಕಾರ ದೀಕ್ಷೆಯನ್ನ ಪಡೆದರು. ಆಧ್ಯಾತ್ಮ ದೀಕ್ಷೆಯನ್ನ ಅವಧೂತ ನಿತ್ಯಾನಂದ ಸ್ವಾಮೀಜಿಗಳ ಉತ್ತರಾಧಿಕಾರಿಗಳಾದ ಅವಧೂತ ಗೋವಿಂದ ಸ್ವಾಮೀಜಿಗಳಿಂದಲೂ ಆಧ್ಯಾತ್ಮ ಅನುಭವವನ್ನ ಶ್ರೀ ವಿಜಯಾನಂದ ಸ್ವಾಮೀಜಿ ಬೆಳಗಾವಿ ಇವರಿಂದಲೂ ಪಡೆದರು. ಸ್ವಾಮೀಜಿಗಳು ಉತ್ತರ ಮತ್ತು ದಕ್ಷಿಣ ಭಾರತದಾದ್ಯಂತ ಸಂಚರಿಸಿದ್ದು ಪವಿತ್ರ ಸ್ಥಳಗಳಾದ ಶಿಮ್ಲಾದ ವ್ಯಾಸಗುಹೆ, ವೈಷ್ಣೋದೇವಿ, ಅಮರನಾಥ, ಹರಿದ್ವಾರ, ಋಷಿಕೇಶ, ಕೇದಾರ, ಬದರಿ, ಗಂಗೋತ್ರಿ, ಯಮುನೋತ್ರಿ, ಕುರುಕ್ಷೇತ್ರ ಮತ್ತು 12 ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಿದ್ದಾರೆ. ಅಲ್ಲದೆ ಸಾಧುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದಲ್ಲದೆ ಮಾನಸ ಸರೋವರ, ಚೀನಾದ ಕೈಲಾಸ ಪರ್ವತ ಮತ್ತು ನೇಪಾಳದ ಪಶುಪತಿನಾಥ ದೇವಾಲಯಕ್ಕೂ ಭೇಟಿ ನೀಡಿದ್ದಾರೆ. ಸ್ವಾಮೀಜಿಗಳ ಶಿಷ್ಯತ್ವ ಸ್ವೀಕಾರ ಕಾರ್ಯಕ್ರಮವು 11ನೇ ಜನವರಿ 2009ರಲ್ಲಿ ನಡೆಯಿತು. ಇನ್ನು ಪಟ್ಟಾಭಿಷೇಕ ಕಾರ್ಯಕ್ರಮ 3ನೇ ಸೆಪ್ಟೆಂಬರ್ 2009ರಲ್ಲಿ ನೆರವೇರಿತು. ಇನ್ನು ವಿಶೇಷತೆ ಏನಂದ್ರೆ, ದೇಶದ ಪ್ರಮುಖ ಕೇಂದ್ರವಾದ ಅಯೋಧ್ಯೆಯಲ್ಲಿ ಜಾಗವನ್ನ ಖರೀದಿಸಿ ಮಠವನ್ನ ನಿರ್ಮಿಸುತ್ತಿರುವುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೂ ಈ ಕ್ಷೇತ್ರಕ್ಕೆ ಬಹಳ ಹೆಮ್ಮೆ ಪಡುವಂತ ವಿಚಾರವಾಗಿದೆ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆತ್ಮಾನಂದ ಸರಸ್ವತಿ ಫ್ರೀ ಎಜುಕೇಶನಲ್ ಸ್ಕೂಲ್, ಕಾಮಧೇನು ಗೋಶಾಲೆ, ಅನ್ನಪೂರ್ಣೇಶ್ವರಿ ಅನ್ನಛತ್ರ, ಮೆಡಿಟೇಷನ್ ಕ್ಲಾಸ್, ನೆಚ್ಚಲಾಮಕ್ಕಿ ಗುರುಮಠ ಭಟ್ಕಳ್, ಕರಿಕಲ್ ಧ್ಯಾನ ಮಂದಿರ, ಶ್ರೀ ಗುರುದೇವ ಮಠ, ಐಟಿಐ ಉಡುಪಿ, ಸಾಧನಾ ಕುಟೀರ ಹರಿದ್ವಾರ ಇವೆಲ್ಲದರ ಸ್ಥಾಪಕರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಎಂದು ಹೇಳಲು ನಮಗೆಲ್ಲ ಹೆಮ್ಮೆ ಎನಿಸುತ್ತಿದೆ.